ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನ ಹೊತ್ತಿರುವಂತಹ A1 ಆರೋಪಿ ಪವಿತ್ರ, A2 ದರ್ಶನ್ ಸದ್ಯ ಪರಪ್ಪನಾಗ್ರಹಾರ ಜೈಲಲ್ಲಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಂತರ ಜಾಮೀನು ಕೋರಿ ಈಗ A1 ಪವಿತ್ರ ಗೌಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ಗೆ ಪವಿತ್ರ ಗೌಡ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಜೈಲು ಸೇರಿ 7 ತಿಂಗಳ ಬಳಿಕ ಪವಿತ್ರಗೆ ಈಗ ಜಾಮೀನು ನಿರೀಕ್ಷೆ ಇದೆ. ಮಗಳಿಗೆ SSLC ಎಕ್ಸಾಮ್ ಇರೋದ್ರಿಂದ ಜಾಮೀನಿಗೆ ಮನವಿ ಮಾಡಿಕೊಂಡಿದ್ದಾರೆ A1 ಪವಿತ್ರ ಗೌಡ. ಈ ಹಿಂದೆಯೂ ಜಾಮೀನಿಗೆ ಮನವಿ ಮಾಡಿಕೊಂಡಿದ್ರು, ಮಗಳಿಗೆ SSLC ಎಕ್ಸಾಮ್ ಇದೆ ಅಂತ. ಆದರೆ ಈ ಹಿಂದೆ ಜಾಮೀನಿಗೆ ಅವ್ರು ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ ಕೋರ್ಟು. ಈಗ ಎಕ್ಸಾಮ್ ಹಿನ್ನೆಲೆ 20 ದಿನಗಳ ಮಧ್ಯಂತರ ಜಾಮೀನಿಗೆ ಮನವಿ ಮಾಡಿಕೊಂಡಿದ್ದಾರೆ. ಫೆಬ್ರವರಿ 12ಕ್ಕೆ ಪವಿತ್ರ ಅರ್ಜಿ ವಿಚಾರಣೆ ಈಗ ಮುಂದೂಡಿದೆ ಕೋರ್ಟ್ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಕೋರ್ಟು ಮಾನವೀಯ ದೃಷ್ಟಿಯಿಂದ ಜಾಮೀನನ್ನು ಕೊಡ್ತದೆ, ಷರತ್ತುಬದ್ಧ ಜಾಮೀನನ್ನು ಕೊಡುತ್ತೆ. ಈ ಹಿಂದೆ ಕೂಡ ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟಿದ್ರು. ನನಗೆ ಮನೆ ಊಟ ಬೇಕು, ಹಾಸಿಗೆ, ದಿಂಬು, ತಟ್ಟೆ, ಲೋಟ ಇವೆಲ್ಲವೂ ಕೂಡ ಪ್ರತ್ಯೇಕ ಬೇಕು, ಈ ರೀತಿಯಾದಂತಹ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳಿಗೂ ಕೋರ್ಟ್ ಅಸ್ತು ಅಂದಿತ್ತು. ಈಗ ಮಗಳ ಭವಿಷ್ಯದ ವಿಚಾರ ಅಲ್ವಾ, ಕೋರ್ಟ್ ಆ ನಿಟ್ಟಿನಲ್ಲೂ ಕೂಡ ಒಂದು ಮಾನವೀಯ ದೃಷ್ಟಿಯಿಂದ ಕೊಡಬಹುದೇನೋ. ಒಟ್ಟಿನಲ್ಲಿ ಮಧ್ಯಂತರ ಜಾಮೀನಿಗೆ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಫೆಬ್ರವರಿ 12ಕ್ಕೆ ಪವಿತ್ರ ಅರ್ಜಿ ವಿಚಾರಣೆ ಆಗ್ತದೆ. ಕೋರ್ಟ್ ವಿವೇಚನೆಗೆ ಬಿಟ್ಟಂಥ ವಿಚಾರ ಅದು. ಕೊಟ್ಟರು ಕೊಡ್ಬೋದು, ಕೊಡದೇ ಇದ್ದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಈಗ ತನ್ನ ಮಗಳ ಒಂದು ಭವಿಷ್ಯವೂ ಕೂಡ ಇಲ್ಲಿ ಬಹಳ ಮುಖ್ಯ ಆಗ್ತದೆ. SSLC ಎಕ್ಸಾಮ್ ಅಂದಾಗ ಸಹಜವಾಗಿ ಮಕ್ಕಳ ಒಂದು ಎಜುಕೇಷನಿನ ಟರ್ನಿಂಗ್ ಪಾಯಿಂಟ್ ಆಗಿರೋದ್ರಿಂದ ಪೋಷಕರ ಪಾತ್ರವೂ ಕೂಡ ಮಕ್ಕಳ ಒಂದು ಎಜುಕೇಷನಲ್ಲಿ ಇರೋದ್ರಿಂದ ಕೊಡ್ಬೋದೇನೋ ಕೋರ್ಟು ಗೊತ್ತಿಲ್ಲ.